press the bell icon on the YouTube app and never miss another update. Hello students, today we discuss about the fertilization in angiosperms. So the fertilization in angiosperms occurs in stepwise manner, and those steps are mainly divided into two events, that is pollen pistil interaction and double fertilization. So first we discuss about pollen pistil interaction. So fertilization in angiosperm is divided into two major events, that is one is pollen pistil interaction, second one double fertilization. So among the pollen pistil interaction and double fertilization, we will first study the pollen pistil interaction. It is very important for 5 marks and also for competitive. Both the events of fertilization are very important for 5 marks and also for competitive. In pollen pistil interaction, it is nothing but the pre-fertilization events. See, after the process of pollination, we studied the pollination, that is the process of transfer of pollen grains from anther to stigma. So the pollination, all pollination, if it is guaranteed, see, all pollination so ಒಂದು ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ಆಗಿದೆ ಅಂತ ಅಂದರೆ, if all pollination is guaranteed process means what? So if it is true process, so your pollination is divided into two, that is all pollination is not guaranteed. ಸೊ ಈಗ ಒಂದು ಪ್ಲಾಂಟೇಷನ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಪ್ಲಾಂಟೇಷನ್ಸಲ್ಲಿ ಅವರು ಮ್ಯಾಂಗೋ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಮತ್ತು ಪಪ್ಪಾಯ್ ಪ್ಲ್ಯಾಂಟ್ಸ್. ಸುಮ್ಮನೆ ಒಂದು ಅಸ್ಯೂಮ್, ಒಂದು ಮ್ಯಾಂಗೋ ಪ್ಲ್ಯಾಂಟ್ಸ್ಗಳು ಪ್ಲಾಂಟೇಷನ್ಸ್ ಇದೆ, ಒಂದು 100 ಮ್ಯಾಂಗೋ ಪ್ಲ್ಯಾಂಟ್ಸ್ ಇದ್ದಾವೆ, ಒಂದು 100 ಪಪ್ಪಾಯ್ ಪ್ಲ್ಯಾಂಟ್ಸ್ ಇದೆ. ಸೊ ಮಿಕ್ಸ್ಡ್ ಕ್ರಾಪ್ ಆಗಿ ಅವರು ಹಾಕಿದ್ದಾರೆ. ಅಲ್ಲಿ ಒಂದು ಪಾಲಿನೇಟರ್ಸ್ ಏಜೆಂಟ್ ಹನಿಬೀ ಬರುತ್ತೆ. ಹನಿಬೀ ಫಾರ್ ಸಕ್ಕಿಂಗ್ ದ ನೆಕ್ಟರ್ನ ಸಕ್ ಮಾಡೋಕ್ಕೋಸ್ಕರ ಮ್ಯಾಂಗೋ ಪ್ಲ್ಯಾಂಟ್ನ ವಿಸಿಟ್ ಮಾಡುತ್ತೆ. ಅಲ್ಲಿ ಮ್ಯಾಂಗೋದಲ್ಲಿರುವಂಥ ನೆಕ್ಟರ್ನ ಸಕ್ ಮಾಡುತ್ತೆ. ಅವಾಗ ಅದೇ ಸಂದರ್ಭದಲ್ಲಿ ಅದ್ರ ಮೇಲೆ ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಫಾಲ್ ಆಗುತ್ತೆ ಹನಿಬಿ ಮೇಲೆ. ಆ ಪೋಲನ್ ಗ್ರೇನ್ಸ್ನ ತೊಗೊಂಡು ಮತ್ತೆ ನೆಕ್ಸ್ಟು ಈ ಹನಿಬಿ ಅದರಲ್ಲಿ ಮ್ಯಾಂಗೋದಲ್ಲಿರೋಂಥ ಫ್ಲವರಲ್ಲಿರುವಂಥ ನೆಕ್ಟರ್ನ ಸಕ್ ಮಾಡ್ತು, ಕುಡಿತು. ನೆಕ್ಸ್ಟ್ ಮತ್ತೆ ಅದು ಮ್ಯಾಂಗೋ ಪ್ಲ್ಯಾಂಟಿಗೆ ಹೋಗಬೇಕು ಅಂತ ರೂಲ್ಸ್ ಏನಿಲ್ಲ. ನೆಕ್ಸ್ಟ್ ಏನು ಮಾಡುತ್ತೆ, ಅದು ನನಗೆ ಮತ್ತೆ ಟೇಸ್ಟ್ ಚೇಂಜ್ ಮಾಡಬೇಕು ಅಂತ ಹೇಳಿ ಪಪ್ಪಾಯಿ ಜ್ಯೂಸ್ನ ಕುಡಿಯೋಕೆ ಹೋಗುತ್ತೆ. ಮೀನ್ಸ್ ಪಪ್ಪಾಯಿ ಫ್ಲವರ್ಸಲ್ಲಿರುವಂಥ ನೆಕ್ಟರ್ನ ಕುಡಿಯೋಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಪೋಲನ್ ಗ್ರೈನ್ಸ್ ಏನು ಹನಿಬೀನಲ್ಲಿ ಇರುತ್ತಲ್ಲ, ಯಾವುದು ಮ್ಯಾಂಗೋದು, ಅದು ಪಪ್ಪಾಯಿ ಫ್ಲವರ್ ಮೇಲೆ ಬೀಳುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮೀನ್ಸ್ ಪಪ್ಪಾಯಿ ಫ್ಲವರ್ನ ಸ್ಟಿಗ್ಮಾ ಮೇಲೆ ಹೋಗಿ ಯಾವುದು ಬೀಳುತ್ತೆ, ಪೋಲನ್ ಗ್ರೈನ್ಸ್ ಆಫ್ ಮ್ಯಾಂಗೋ ಪ್ಲ್ಯಾಂಟಿಂದ ಬೀಳುತ್ತೆ. ಸೊ ಅಲ್ಲಿ ಏನಾಯಿತು, ಪಾಲಿನೇಷನ್ ಗ್ಯಾರಂಟೀಡ್ ಆಯಿತಾ? ಇಲ್ಲ, ಪಾಲಿನೇಷನ್ ಈಸ್ ನಾಟ್ ಗ್ಯಾರಂಟಿ. ಸೊ ಹಾಗಾಗಿ ಆಲ್ ಪಾಲಿನೇಷನ್ ಅಕರ್ ಬೈ ಪಾಲಿನೇಟರ್ಸ್ ಈಸ್ ನಾಟ್ 100% ಟ್ರೂ. ಇಟ್ ಈಸ್ ನಾಟ್ ಗ್ಯಾರಂಟೀಡ್. ಏನಕ್ಕೆ? ಸೊ ಆಗಲಿ ಹೇಳಿದೆ ನಾನು, ಒಂದೇನಪ್ಪ ಅಂತ ಅಂದರೆ, ಏನಾಗಿರುತ್ತೆ, ಪೋಲನ್ ಗ್ರೈನ್ಸ್ ಆಫ್ ಅದರ್ ಸ್ಪೀಸೀಸ್. ಸೊ ಏನಕ್ಕೆ ಇದು ಗ್ಯಾರಂಟೀಡ್ ಅಲ್ಲ? ಅದಕ್ಕೆ 2 ರೀಸನ್ಸ್ ಇದೆ. ಒಂದು ರೀಸನ್, ದ ಪೋಲನ್ ಗ್ರೈನ್ಸ್ ಆಫ್ ಅದರ್ ಸ್ಪೀಸೀಸ್, ಬೇರೆ ಪ್ಲ್ಯಾಂಟಿಂದು ಸ್ಪೀಸೀಸಿಂದು ಪೋಲನ್ ಗ್ರೈನ್ಸ್ ಈ ಸ್ಟಿಗ್ಮಾ ಮೇಲೆ ಬಂದು ಬಿದ್ದಿರುತ್ತೆ. ಏನಕ್ಕೆ ಬಿದ್ದಿರುತ್ತೆ ಅಂತ ಹೇಳಿದ್ದೀನಿ, ಪಾಲಿನೇಟರ್ಸ್ಗಳು ಯಾವುದೋ ಒಂದೇ ಪ್ಲ್ಯಾಂಟಿನ ಅಷ್ಟೇ ನಾವು ನೆಕ್ಟರ್ನ ತಗೊಂಡು ಮತ್ತೆ ಆ್ಯಕ್ಚುಲಿ ನಮಗೆ ಪಾಲಿನೇಟರ್ಸ್ಗೆ ಅದು ಏನು ಮಾಡ್ತಿದೆಯಾ ಅಂತ ಗೊತ್ತಿಲ್ಲ. ಇಟ್ ಇಸ್ ನಾಟ್ ರಿಯಲಿ ಮೆಂಟ್ ಫಾರ್ pollinators, means transfer of
ಪೋಲನ್ ಗ್ರೈನ್ಸ್. ಸೊ ಅದು ಬರ್ತಿರೋದ್ರಲ್ಲಿ ನೆಕ್ಟರ್ನ ಸಕ್ ಮಾಡೋದಕ್ಕೆ, ಪೋಲನ್ ಗ್ರೈನ್ಸ್ನ ನಾನು ಟ್ರಾನ್ಸ್ಮಿಟ್ ಮಾಡ್ತೀನಿ ಅಂತಲ್ಲ. ಹಾಗಾಗಿ ಅಲ್ಲಿ ಮ್ಯಾಂಗೋ ಫ್ಲವರಿಂದು ಪೋಲನ್ ಗ್ರೈನ್ಸ್ನ ಮತ್ತೆ ಮ್ಯಾಂಗೋ ಫ್ಲವರಿಗೆ ಹಾಕಬೇಕು ಅಂತ ಅದಕ್ಕೇನು ರೂಲ್ಸ್ ಏನಿಲ್ಲ. ಸೊ ಅದು ಮತ್ತೆ ಬೇರೆ ಪ್ಲ್ಯಾಂಟ್, ಪಪ್ಪಾಯಿ ಪ್ಲ್ಯಾಂಟು ಇಲ್ಲ ಇನ್ಯಾವುದಾದ್ರು ಪ್ಲ್ಯಾಂಟಿಗೆ ಹೋಗುತ್ತೆ, ಅಲ್ಲಿ ಅದರದ್ದು ಯಾವುದು ಮ್ಯಾಂಗೋ ಪ್ಲ್ಯಾಂಟಿನ ಪೋಲನ್ ಗ್ರೈನ್ಸ್ಗಳು ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಅವಾಗ ಪೋಲನ್ ಗ್ರೈನ್ಸ್ ಆಫ್ ಅದರ್ ಸ್ಪೀಸೀಸಿಂದು ಪೋಲನ್ ಗ್ರೈನ್ಸು ಆ ಸ್ಟಿಗ್ಮಾ ಮೇಲೆ ಬಂದು ಸೆಟಲ್ ಆಗಿತ್ತು ಅಂತ ಅಂದರೆ ಇಟ್ ಈಸ್ ನಾಟ್ ಗ್ಯಾರಂಟೀಡ್ ಪಾಲಿನೇಷನ್. ನೆಕ್ಸ್ಟ್ ಕೆಲವೊಂದರಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಸೆಲ್ಫ್ ಇನ್ಕಾಂಪ್ಯಾಕ್ಟಬಿಲಿಟಿ. ಸೆಲ್ಫ್ ಇನ್ಕಾಂಪ್ಯಾಕ್ಟಬಿಲಿಟಿ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಇರುತ್ತೆ. ಸೆಲ್ಫ್ ಇನ್ಕಾಂಪ್ಯಾಕ್ಟಬಿಲಿಟಿ ಅಂತಂದ್ರೆ ಹೇಳಿದ್ದೀನಿ, ಇಟ್ ಇಸ್ ಎನ್ ಜೆನೆಟಿಕ್ ಮೆಕಾನಿಸಮ್ ವೇರ್ ದ ಫ್ಲವರ್ಸ್ ಆರ್ ಸ್ಟಿಗ್ಮಾ ಅವಾಯ್ಡ್ ಫರ್ಟಿಲೈಸಿಂಗ್ ದ ಸೆಲ್ಫ್ ಪೋಲನ್ ವಿತ್ ದ ಓವ್ಯೂಲ್. ತಂದೆ ಆದಂಥ ಪೋಲನ್ ಗ್ರೈನ್ಸ್ನ ಪ್ರಿವೆಂಟ್ ಮಾಡುತ್ತೆ ಫರ್ಟಿಲೈಸೇಷನ್ ಆಗ್ದಂಗೆ. ಅಂದರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಿಬಿಟ್ಟಿರುತ್ತೆ ಸಮ್ಹಾವ್. ಸೊ ಆ ಸ್ಟಿಗ್ಮಾ ಮೇಲೆ ಸೆಲ್ಫ್ ಪೋಲನ್ ಯಾವುದೋ ಒಂದು ಬಿದ್ದಿರುತ್ತೆ, ತಂದೆ ಆದಂಥ ಪೋಲನ್ ಗ್ರೈನ್ಸ್ದು ಅದ್ರ ಮೇಲೆ ಬಿದ್ದಿರುತ್ತೆ. ಬಟ್ ಆ ಪ್ಲ್ಯಾಂಟು ಕ್ರಾಸ್ ಪಾಲಿನೇಷನ್ಗೆ ಅಡಾಪ್ಟೇಷನ್ ಮಾಡ್ಕೊಂಡಿದೆ, ಅವಾಗ ಅದು ತಂದೆ ಆದಂಥ ಫ್ಲವರಿಂದ ಪೋಲನ್ ಗ್ರೈನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿರೋದಿಲ್ಲ. ಆವಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಕೂಡ ನಾಟ್ ಗ್ಯಾರಂಟೀಡ್ ಆಗುತ್ತೆ. ಅರ್ಥ ಆಯ್ತಾ? ದೆನ್ ದೀಸ್ ಟು ಈಸ್ ರೆಫರ್ಡ್ ಆಸ್ ರಾಂಗ್ ಟೈಪ್. ಸೊ ಆ ಸಂದರ್ಭದಲ್ಲಿ ಇವೆರಡನ್ನು ಏನಂತ ಕರಿತೀವಿ, ರಾಂಗ್ ಟೈಪ್ ಅಂತ ಕರಿತೀವಿ, ರಾಂಗ್ ಟೈಪ್ ಆಫ್ ಪಾಲಿನೇಷನ್. ಸೊ ಟ್ರೂ ಟೈಪ್ ಅಂದರೆ ಗ್ಯಾರಂಟೀಡ್ ಪಾಲಿನೇಷನ್. ಸೊ ಪಾಲಿನೇಷನ್ ಗ್ಯಾರಂಟಿ ಆಗಿದೆ ಅಂತ ಅಂದರೆ ಯಾವ ರೀತಿ? ಮೀನ್ಸ್ ಪೋಲನ್ ಗ್ರೈನ್ಸ್ of same species but different flower. ಸೊ ಇಲ್ಲಿ ಗ್ಯಾರಂಟೀಡ್ ಪಾಲಿನೇಷನ್ ಅಂತ ಅಂದ್ರೇನು, ಪೋಲನ್ ಗ್ರೈನ್ಸ್ ಆಫ್ ಸೇಮ್ ಸ್ಪೀಸೀಸ್, ತಂದೆ ಆದಂಥ ಸ್ಪೀಸೀಸಿಂದ ಪೋಲನ್ ಗ್ರೈನ್ಸ್, ಬಟ್ ಡಿಫ್ರೆಂಟ್ plant in the flower of different plant flower, different plant flower. ಸೊ ಇಲ್ಲಿ ಬೇರೆ ಪ್ಲ್ಯಾಂಟ್ ಇಂದು, ಬಟ್ ದಟ್ ಪ್ಲ್ಯಾಂಟ್ ಬಿಲಾಂಗ್ ಟು ಸೇಮ್ ಸ್ಪೀಸೀಸ್. ಎರಡು ಮ್ಯಾಂಗೋ ಪ್ಲ್ಯಾಂಟ್ ಇದೆ ಅಂತ ಅಂದರೆ ಎರಡು ಮ್ಯಾಂಗೋ ಪ್ಲ್ಯಾಂಟ್ ಇದೆ, ಬಟ್ ತಂದೆ ಆದಂಥ ಪೋಲನ್ ಗ್ರೈನ್ಸ್ ಆಗಿರೋದಿಲ್ಲ, ಬೇರೆ ಪ್ಲ್ಯಾಂಟಿಂದ, ಬಟ್ ಎರಡೂ ಕೂಡ ಏನಾಗಿರ್ತವೆ, ಮ್ಯಾಂಗೋ ಪ್ಲ್ಯಾಂಟೇ ಆಗಿರುತ್ತೆ. ಸೊ ಇದು ಗ್ಯಾರಂಟೀಡ್ ಟೈಪ್ ಆಫ್ ಪಾಲಿನೇಷನ್. ಸೊ ಅಲ್ಲಿ ಏನಾಗಿರುತ್ತೆ, ಅದು ಸೆಲ್ಫ್ ಪಾಲಿನೇಷನ್ಗೆ ಅಡಾಪ್ಟೇಷನ್ ಮಾಡ್ಕೊಂಡಿರೋದಿಲ್ಲ, ಕ್ರಾಸ್ ಪಾಲಿನೇಷನ್ಗೆ ಅಡಾಪ್ಟೇಷನ್ ಮಾಡ್ಕೊಂಡಿರುತ್ತೆ. ಇಟ್ ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ಅವಾಗ ಸೆಲ್ಫ್ ಇನ್ಕಾಂಪ್ಯಾಕ್ಟಬಿಲಿಟಿ, ಸೇಮ್ ಪ್ಲ್ಯಾಂಟ್ ಇದ್ದು ಪೋಲನ್ ಗ್ರೈನ್ಸ್ ಬಿತ್ತು ಅಂತಂದರೆ ಅದು ನಾಟ್ ಗ್ಯಾರಂಟಿ. ದೆನ್ ಪೋಲನ್ ಗ್ರೈನ್ಸ್ ಆಫ್ ಅದರ್ ಸ್ಪೀಸೀಸ್ ಬಂತು ಅಂದ್ರೂ ಅದು ಕೂಡ ನಾಟ್ ಗ್ಯಾರಂಟಿ. ದೆನ್ ಪೋಲನ್ ಗ್ರೈನ್ಸ್ ಆಫ್ ಸೇಮ್ ಸ್ಪೀಸೀಸ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ ಫ್ಲವರ್ ಬಂತು ಅಂತ ಅಂದರೆ ಇಟ್ ಈಸ್ ವಾಟ್, ರೈಟ್ ಟೈಪ್ ಅಂತ ಕರಿತೀವಿ. ರೈಟ್ ಟೈಪ್. ಇದು ರಾಂಗ್ ಟೈಪ್, ನಾಟ್ ಗ್ಯಾರಂಟೀಡ್. ಗ್ಯಾರಂಟೀಡ್ ಪಾಲಿನೇಷನ್ ಅಂತಂದ್ರೆ ಏನಾಗಿರುತ್ತೆ, ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಇರುತ್ತೆ. ಅಂದರೆ ಪೋಲನ್ ಗ್ರೈನ್ಸ್ ಆಫ್ ಸೇಮ್ ಸ್ಪೀಸೀಸ್ ಆಫ್ ಡಿಫ್ರೆಂಟ್ ಫ್ಲವರ್. ಓಕೆ, ಸೊ ಇದು ಬರ್ಕೊಳ್ಳಿ. ಈ ಹಾಗೆ ಸೀಕ್ವೆನ್ಸಾಗಿ ಬರ್ಕೊಳ್ತಾ ಹೋಗಬೇಕು. ಅದನ್ನು ಸ್ಟೆಪ್ 1 ಅಂತ ತಿಳ್ಕೊಳ್ಳಿ. ಈಗ ಇದು ಸ್ಟೆಪ್, ನೆಕ್ಸ್ಟು ಸ್ಟೆಪ್ 2 ಅಂತ ತಗೋಣ. ಸ್ಟೆಪ್ 2, ಈಗ ಪಾಲಿನೇಷನ್ ಆಗಿದೆ, ಸೇಮ್ ಸ್ಪೀಸೀಸಿಂದ ಪೋಲನ್ ಗ್ರೈನ್ಸ್ ಬಿದ್ದಿದೆ ಅಂತ ತಿಳ್ಕೊಳ್ಳೋಣ, ರೈಟ್.
ಗ್ಯಾರಂಟಿಡ್ ಟೈಪ್ ಆಫ್ ಪಾಲಿನೇಷನ್. ನಾವು ಇವಾಗ ಗ್ಯಾರಂಟಿಡ್ ಟೈಪ್ ಆಫ್ ಪಾಲಿನೇಷನ್ನ ಡಿಸ್ಕಷನ್ ಮಾಡಬೇಕು. ನಾನ್ ಗ್ಯಾರಂಟಿಡನ್ನು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ರಾಂಗ್ ಟೈಪ್. ಅದು ಏನು ಮಾಡುತ್ತೆ, ಸ್ಟಿಗ್ಮಾ ರಿಜೆಕ್ಟ್ ಮಾಡುತ್ತೆ. ಸೊ ಅದು ಜರ್ಮಿನೇಟ್ ಆಗೋದಿಲ್ಲ. ಈಗ ರೈಟ್ ಟೈಪ್ ಆದರೆ ಏನಾಗುತ್ತೆ, ಈಗ ನೋಡಿ ಸ್ಟೆಪ್ 2 ರೈಟ್ ಟೈಪ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು. ರೈಟ್ ಟೈಪ್ ಪಾಲಿನೇಷನ್. ಪಾಲಿನೇಷನ್ ರೈಟ್ ಟೈಪ್ ಆಗಿದೆ. ರೈಟ್ ಟೈಪ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಸೊ ಅಲ್ಲಿ ಏನಾಗಿದೆ, ಪೋಲನ್ ಗ್ರೈನ್ಸ್ ಆಫ್ ಸೇಮ್ ಸ್ಪೀಸೀಸ್ ಬಟ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್. ಸೊ ರೈಟ್ ಟೈಪ್ ಆಗಿದೆ. ಇಲ್ಲಿ ರೈಟ್ ಟೈಪ್ನ ಏನಂತ ಕರೀತಾರೆ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಾಂಪ್ಯಾಕ್ಟಬಲ್. ಪೋಲನ್ ಆರ್ ಕಾಂಪ್ಯಾಕ್ಟಬಲ್ ಪೋಲನ್ ಅಂತ ಕರಿತೀವಿ. ಅಂದರೆ ಅದು ಕಾಂಪ್ಯಾಕ್ಟಬಿಲಿಟಿ ಹೊಂದಿದೆ, ಮ್ಯಾಚಿಂಗ್ ಆಗಿದೆ ಅಂತ. ಸೊ ಇದು ಮ್ಯಾಚಿಂಗ್ ಇದೆ. ಸೊ ನಾಟ್ ಗ್ಯಾರಂಟಿಡ್ ಇಸ್ ನಾಟ್ ಮ್ಯಾಚ್ಡ್. ಇದೇನಾಗಿದೆ, ಮ್ಯಾಚಿಂಗ್ ಆಗಿದೆ. ಓಕೆ. ಸೊ ಕಾಂಪ್ಯಾಕ್ಟಬಲ್ ಆರ್ ರೈಟ್ ಟೈಪ್ ಆಫ್ ಪಾಲಿನೇಷನ್ ಆಗಿದೆ. ಈಗ ಏನಾಗುತ್ತೆ ಇದರಲ್ಲಿ, ಸೊ ಈಗ ಸ್ಟೆಪ್ 3 ನೆಕ್ಸ್ಟ್ ಸ್ಟೆಪ್ 3ನಲ್ಲಿ ಪೋಲನ್ ಗ್ರೈನ್ಸ್ ಮತ್ತು ಸ್ಟಿಗ್ಮಾ ನಡುವೆ ಏನಾಗುತ್ತೆ, ಕೆಮಿಕಲ್ interaction between pollen grains and stigma to choose or to select compactable pollen grains. ಇಲ್ಲಿ ನೋಡಿ, ಈಗ ಈ ಪೋಲನ್ ಗ್ರೈನ್ಸ್ ಮತ್ತು ಸ್ಟಿಗ್ಮಾ ನಡುವೆ ಕೆಮಿಕಲ್ ಇಂಟ್ರಾಕ್ಷನ್ ಆಗುತ್ತೆ. ಸ್ಟಿಗ್ಮಾ ಕೂಡ ಕೆಮಿಕಲ್ ಸಬ್ಸ್ಟೆನ್ಸ್ನ ಸೆಕ್ರೀಟ್ ಮಾಡುತ್ತೆ. ಸೊ ದಟ್ ಕೆಮಿಕಲ್ ಸಬ್ಸ್ಟೆನ್ಸ್ ಈಸ್ ಮ್ಯಾಚ್ಡ್ ಬೈ ದ ಪೋಲನ್ ಗ್ರೈನ್ಸ್. ಅವಾಗ ಪೋಲನ್ ಗ್ರೈನ್ಸ್ ಅದನ್ನ ಮ್ಯಾಚ್ ಮಾಡಿಕೊಂಡ್ರೆ ಮಾತ್ರ ನೆಕ್ಸ್ಟು ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಅದು ಏನಕ್ಕಾಗುತ್ತೆ, ಕೆಮಿಕಲ್ ಇಂಟ್ರಾಕ್ಷನ್ ಟು ಸೆಲೆಕ್ಟ್ ದ ಕಾಂಪ್ಯಾಕ್ಟಬಲ್ ಪೋಲನ್ ಗ್ರೈನ್ಸ್. ಅದಕ್ಕೆ ಮ್ಯಾಚ್ ಆಗುವಂಥ ಪೋಲನ್ ಗ್ರೈನ್ಸ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಮಾತ್ರ ಅದು ಕೆಮಿಕಲ್ ಇಂಟ್ರಾಕ್ಷನ್ನ ಮಾಡ್ಕೊಳುತ್ತೆ. ಇಲ್ಲ ಅಂತಂದರೆ ಅದು ಗ್ಯಾರಂಟಿಡ್ ಮತ್ತು ನಾಟ್ ಗ್ಯಾರಂಟಿಡ್ನ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ, ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ಟಿಗ್ಮಾ ಏನು ಮಾಡುತ್ತಪ್ಪ ಅಂತಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ನ ಸಕ್ರೀಟ್ ಮಾಡುತ್ತೆ. ದಟ್ ಕೆಮಿಕಲ್ ಸಬ್ಸ್ಟೆನ್ಸ್ ಮ್ಯಾಚಸ್ ದ ಕಾಂಪ್ಯಾಕ್ಟಬಲ್ ಪೋಲನ್ ಗ್ರೈನ್ಸ್ ಆರ್ ರೈಟ್ ಟೈಪ್ ಆಫ್ ಪಾಲಿನೇಷನ್. ಈಗ ನೆಕ್ಸ್ಟ್ ಸ್ಟೆಪ್ 4 ನೋಡೋಣ. ಇದನ್ನ ಬರ್ಕೊಳ್ಳಿ. ಇದನ್ನು ಸ್ಟೆಪ್ 4 ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈಗ ನಾವು ಸ್ಟೆಪ್ 3ನಲ್ಲಿ ನೋಡಿದ್ವಿ, ದ ಸ್ಟಿಗ್ಮಾ ವಿಲ್ ಸಕ್ರೀಟ್ ದ ಕೆಮಿಕಲ್ ಸಬ್ಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ಮ್ಯಾಚ್ಡ್ ಬೈ ದ ಪೋಲನ್ ಗ್ರೈನ್ಸ್. ದಟ್ ಈಸ್ ಕಾಂಪ್ಯಾಕ್ಟಬಲ್ ಪೋಲನ್ ಗ್ರೈನ್ಸ್ ಈಸ್ ಮ್ಯಾಚ್ಡ್ ಬೈ ದ ಸ್ಟಿಗ್ಮಾ. ನಾವು ದ ಪೋಲನ್ ಗ್ರೈನ್ಸ್, ಕಾಂಪ್ಯಾಕ್ಟಬಲ್ ಪೋಲನ್ ಗ್ರೈನ್ಸ್ ಬಗ್ಗೆ ಹೇಳ್ತಿರೋದು. ಪೋಲನ್ ಗ್ರೈನ್ಸ್ produce pollen ಟ್ಯೂಬ್. ಈಗ ಪೋಲನ್ ಗ್ರೈನ್ಸ್ ಏನು ಮಾಡುತ್ತೆ, ಪೋಲನ್ ಟ್ಯೂಬ್ನ ಪ್ರೊಡಕ್ಷನ್ ಮಾಡುತ್ತೆ. ಇಲ್ಲಿ ಪೋಲನ್ ಟ್ಯೂಬ್ ಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಅಂದರೆ, ಆಲ್ ದ ಕಂಟೆಂಟ್ inside the intine moves into pollen tube. The
pollen, sorry, the intine comes out of germ pore as pollen tube. ಇಲ್ಲಿ ನೋಡಿ, ನಾವು ಪೋಲನ್ ಗ್ರೈನ್ಸ್ನ ಸ್ಟಡಿ ಮಾಡಿದ್ದೀವಿ. ಸ್ಟ್ರಕ್ಚರ್ನ ಪೋಲನ್ ಗ್ರೈನ್ಸ್ ಇನ್ನರ್ ಮೋಸ್ಟ್ ವಾಲ್ನ ಇಂಟೈನ್ ಅಂತ ಕರಿತೀವಿ. ಔಟರ್ ಮೋಸ್ಟ್ ವಾಲ್ is called as exine. Exine is not uniform. It add here and there small pores called as germ pore. This is germ pore. Through this germ pore, the intine emerges out. Actually here what happens, the stigma produce sugary substances, ಶುಗರ್ನ ಪ್ರೊಡಕ್ಷನ್ ಮಾಡುತ್ತೆ. ಆ ಶುಗರ್ನ ಯುಟಿಲೈಸ್ ಮಾಡಿಕೊಂಡು ಇಂಟೈನ್ ಜರ್ಮ್ ಪೋರಿಂದ ಹೊರಗಡೆ ಬರುತ್ತೆ. ಸಿ ನಾವು ದ ಜರ್ಮ್ ಪೋರ್ ಇಂಟೈನ್ ಕಮ್ಮಿಂಗ್ ಔಟ್ ಫ್ರಮ್ ದ ಜರ್ಮ್ ಪೋರಿಂದ ಹೊರಗಡೆ ಬರುತ್ತೆ. intine emerges as a pollen tube through germ pore. Then all the cytoplasmic content present inside the intine starting to move towards pollen tube. ಎಲ್ಲ ಏನು ಈ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಇರುತ್ತೆ ಇಂಟೈನ್ ಒಳಗೆ, ಅದೆಲ್ಲದೂ ಕೂಡ ಎಲ್ಲಿಗೆ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಪೋಲನ್ ಟ್ಯೂಬ್ ಕಡೆ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ದ ಇಂಟೈನ್ ಒಳಗೆ ಏನಿರುತ್ತೆ, ಸೈಟೋಪ್ಲಾಸ್ಮಾ ಇರುತ್ತೆ, ಜನರೇಟಿವ್ ಸೆಲ್ ಇರುತ್ತೆ, ಜನರೇಟಿವ್ ಸೆಲ್ ಇರುತ್ತೆ, ಮತ್ತು ಟ್ಯೂಬ್ ನ್ಯೂಕ್ಲಿಯಸ್ ಆರ್ ಟ್ಯೂಬ್ ಸೆಲ್ ಮತ್ತು ವೆಜಿಟೇಟಿವ್ ಸೆಲ್ ಅಂತ ಕರೀತೀವಿ. ಓಕೆ, ಸೊ ಇನ್ಸೈಡ್ ದ ಇಂಟೈನ್ there is large cytoplasma reserve food material is present which contains the generative nucleus and tube or vegetative nucleus ಅಂತ ಕರಿತೀವಿ. ಸೊ ಅಲ್ಲಿ ಆ್ಯಕ್ಚುಲಿ ಏನಾಗ್ತಪ್ಪ ಅಂದರೆ ಜನರೇಟಿವ್ ಸೆಲ್ ಡಿಸಿಂಟಿಗ್ರೇಟ್ ಆಗಿರುತ್ತೆ ಸೆಲ್ ವಾಲ್. ಸೊ ವೆಜಿಟೇಟಿವ್ ಸೆಲ್ ಇರುತ್ತೆ, ಆ ವೆಜಿಟೇಟಿವ್ ಸೆಲ್ಲಲ್ಲಿ ಇರುವಂಥ ಸೈಟೋಪ್ಲಾಸ್ಮ ಎಲ್ಲ ಜರ್ಮ್ ಟ್ಯೂಬ್ ಒಳಗಡೆ ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, pollen grains produce pollen tube. All the content inside the intine moves into pollen tube. The intine comes out of the germ pore as pollen tube. Pollen tube ಆಗಿ ಫಾರ್ಮೇಷನ್ ಆಗೋದು ಇಂಟೈನ್. ಸೊ ಇಂಟೈನ್ ಒಳಗಡೆ ಇರುವಂಥ ಸೈಟೋಪ್ಲಾಸ್ಮ ಎಲ್ಲ ಏನಾಗುತ್ತೆ, ಜರ್ಮ್ ಟ್ಯೂಬ್ ಒಳಗಡೆ ಮೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 5 ಅಂತ ತಿಳ್ಕೊಳ್ಳಿ. ಇಲ್ಲಿ 2 ಟೈಪ್ಸ್ ಆಫ್ ಪೋಲನ್ ಗ್ರೈನ್ಸ್ ಇರುತ್ತೆ. ಏನಪ್ಪ ಅಂತಂದರೆ, ಒನ್ ಟೈಪ್ ಮಾನೋಸಿಫೋನಸ್ ಅಂತ ಕರಿತೀವಿ. ಮಾನೋಸಿಫೋನಸ್ ಅಂತ ಅಂದರೆ ದಿಸ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್, ಇಟ್ ಈಸ್ ದ ಕಾಮನ್ ಟೈಪ್. ಹಿಯರ್ ದಿಸ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ produce only one pollen tube. Monosyphones is a common type of pollen grains. In majority of type of angiosperm, they will produce only one pollen tube which emerges out from the germ pore. Then ಇದೇ ರೀತಿ ಕೆಲವೊಂದರಲ್ಲಿ many number of pollen tube formation ಆಗುತ್ತೆ. that is called as ಪಾಲಿಸಿಫೋನಸ್ ಅಂತ ಕರೀತೀವಿ. ಪಾಲಿಸಿಫೋನಸ್ means here pollen grains produce many number of pollen tube, but among them only one is active. ಸೊ ಮೆನಿ ನಂಬರ್ ಆಫ್ ಪೋಲನ್ ಟ್ಯೂಬ್ ಪ್ರೊಡಕ್ಷನ್ ಆಗುತ್ತೆ, ಬಟ್ ಅದರಿಂದ ಒಂದು ಮಾತ್ರ ಆ್ಯಕ್ಟಿವ್ ಇರುತ್ತೆ. ಈ ಥರ ಪೋಲನ್ ಗ್ರೈನ್ಸ್ ಇತ್ತು ಅಂತಂದರೆ, ಪೋಲನ್ ಗ್ರೈನ್ಸ್ ಮೇಲೆ ಮೆನಿ ನಂಬರ್ ಆಫ್ ಜರ್ಮ್ ಪೋರ್ಟ್ಸ್ ಇರುತ್ತೆ. ಸೊ ಆ ಜರ್ಮ್ ಪೋರ್ಟ್ಸ್ ಹಿಂದೆಲ್ಲ ಏನಾಗುತ್ತೆ, ಪೋಲನ್ ಟ್ಯೂಬ್ ಎಮರ್ಜಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಬಟ್ ಇಷ್ಟು ಎಮರ್ಜೆನ್ಸ್ ಆದರೂ ಕೂಡ ಲಾಸ್ಟಿಗೆ ಒಂದು ಮಾತ್ರ, ಯಾಕೆ ಅಂತಂದರೆ ನೋಡಿ ಇರೋವಂಥದ್ದು ಒಂದೇ ನಮಗೆ ವೆಜಿಟೇಟಿವ್ ಸೆಲ್, ಒಂದೇ ಜನರೇಟಿವ್ ಸೆಲ್, ರೈಟ್, ಮೀನ್ಸ್ ವಿಚ್ ಕಂಟೈನ್ಸ್ ಒಂದು ವೆಜಿಟೇಟಿವ್ ನ್ಯೂಕ್ಲಿಯಸ್ ಆ್ಯಂಡ್ ಜನರೇಟಿವ್ ನ್ಯೂಕ್ಲಿಯಸ್. ಇದ್ರ ಎಲ್ಲರಲ್ಲೂ ಕೂಡ ವೆಜಿಟೇಟಿವ್ ನ್ಯೂಕ್ಲಿಯಸ್ ಎಲ್ಲ ಹೋಗೋಕ್ಕಾಗೋದಿಲ್ಲ, ಒಂದು ಪೋಲನ್ ಟ್ಯೂಬ್ಗೆ ಮಾತ್ರ ವೆಜಿಟೇಟಿವ್ ನ್ಯೂಕ್ಲಿಯಸ್ಸು ಜನರೇಟಿವ್ ನ್ಯೂಕ್ಲಿಯಸ್ಸು ಪಾಸ್ ಆಗುತ್ತೆ, ಮಿಕ್ಕಿದೆಲ್ಲ ಕೂಡ ಆಮೇಲೆ ಅದು ಡಿಸಿಂಟಿಗ್ರೇಟ್ ಆಗುತ್ತೆ. ಬಟ್ ಮೋಸ್ಟ್ ಕಾಮನ್ ಈಸ್ ಮಾನೋಸಿಫನಸ್ ಟೈಪ್ ಆಫ್ pollen grains. Very important it is for competitive and also for ವೈವದಲ್ಲೂ ಕೂಡ ಕೇಳ್ತಾರೆ, ಹೌ ಮೆನಿ pollen tube emerges out from the pollen grains ಲ್ಯಾಬಲ್ಲಿ, ದಟ್ ಈಸ್ ಇಟ್ ಮೇ ಬಿ ಒನ್ ಆರ್ ಮೆನಿ ಅಂತ ಹೇಳಬೇಕು. ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಒಂದಿರುತ್ತೆ, ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ತುಂಬಾ ಜನರೇಟ್ ಆಗ್ತವೆ, ಆದರೆ ಆ್ಯಕ್ಟಿವ್ ಇರೋವಂಥದ್ದು ಒಂದೇ. ಬಟ್ ಕಾಮನ್ ಟೈಪ್ ಯಾವುದು ಅಂತ ಅಂದರೆ ದಟ್ ಈಸ್ ಮಾನೋಸಿಫೋನಸ್. ನೆಕ್ಸ್ಟ್ ಸ್ಟೆಪ್ 6 ನೋಡೋಣ. ಈಗ ನೋಡಿ ಸ್ಟೆಪ್ 6ಅಲ್ಲಿ ಏನಾಗುತ್ತೆ, ಈಗ ನಮಗೆ ಗೊತ್ತಾಯಿತು. ಈಗ ಇದು ಪೋಲನ್ ಗ್ರೈನ್ಸ್ ಅಂತ ಅಂದರೆ pollen grain, this is exine of the pollen grain. ಓಕೆ, ಎಕ್ಸೈನ್ ಅಂತ ನಾವು ತಗೊಂಡೋಣ, ಇದು ಇಂಟೈನ್ ಅಂತ ತಗೊಂಡ್ರೆ ದಿಸ್ ಈಸ್ ಎಕ್ಸೈನ್, ದಿಸ್ ಈಸ್ ಇಂಟೈನ್. ಈಗ ಈ ಇಂಟೈನ್ ಏನಾಗುತ್ತಪ್ಪ ಅಂತಂದರೆ ಇಟ್ ಪ್ರೊಡ್ಯೂಸ್ ದ ಪೋಲನ್ ಟ್ಯೂಬ್. ಈ ರೀತಿ ಪೋಲನ್ ಟ್ಯೂಬ್ನ ಫಾರ್ಮೇಷನ್ ಮಾಡುತ್ತೆ, which comes out from the germ pore, and all the cytoplasmic contents they will move into what? Into the pollen tube, where it carries now it carries one vegetative nucleus and second what? Generative nucleus. ಅಂದರೆ ಇದು ಬೈಸೆಲ್ಡ್ ಪೋಲನ್ ಗ್ರೈನ್ಸ್ ಇದ್ದಾಗ, ದಿಸ್ ಈಸ್ ಬೈಸೆಲ್ಡ್ ಪೋಲನ್ ಗ್ರೈನ್ಸ್. ಇಟ್ ಈಸ್ ಆಫ್ ಮೋಸ್ಟ್ ಕಾಮನ್ ಟೈಪ್. ನಾವು ಇದನ್ನೇ ಈಗ ಡಿಸ್ಕಷನ್ ಮಾಡ್ತೀವಿ. ಬೈಸೆಲ್ಡ್ ಇದ್ರೂ ಕೂಡ ಅದೇನಾಗಬೇಕು, ನಾವು ಹಿಂದೆ ಡಿಸ್ಕಷನ್ ಮಾಡಿದ್ವಿ, ಬೈಸೆಲ್ಡ್ ಇದ್ರೂ ಕೂಡ ಅದು ಟ್ರೈಸೆಲ್ಡ್ ಆಗಬೇಕು. ಈಗ ಇಲ್ಲಿ ಏನಾಗುತ್ತೆ, ಜನರೇಟಿವ್ ನ್ಯೂಕ್ಲಿಯಸ್ ಏನಿದೆ, ದ ಜನರೇಟಿವ್ ನ್ಯೂಕ್ಲಿಯಸ್ ಅಂಡರ್ಗೋಸ್ ಮೈಟಾಟಿಕ್ ಡಿವಿಷನ್. ಸೊ ಸ್ಟೆಪ್ 6ಅಲ್ಲಿ ಏನಂತ ಹೇಳ್ತೀವಿ, ಜನರೇಟಿವ್ ನ್ಯೂಕ್ಲಿಯಸ್ undergoes mitotic division to form two male gametes. ನೋಡಿ ಈಗ ಇದೇನಾಗುತ್ತೆ, ಈ ರೀತಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿದೆ, ರೈಟ್. ದೆನ್ ಪೋಲನ್ ಟ್ಯೂಬಲ್ಲಿ ಈಗ ಏನಾಗುತ್ತೆ ಅಂತಂದರೆ, ಇಲ್ಲಿ ವೆಜಿಟೇಟಿವ್ ಆರ್ ಟ್ಯೂಬ್ ನ್ಯೂಕ್ಲಿಯಸ್ ಇದೆ, ಟ್ಯೂಬ್ nuclei followed by two male gametes. Male gametes is formed by division, mitotic division of generative nucleus. Generative nucleus mitotic division ಮಾಡಿ 2 male gametes formation ಮಾಡ್ತಾರೆ.
Okay. So this is in step 6. Step 6, what happens? The pollen tube, this is pollen tube. The pollen tube consists two nucleus. One is vegetative nucleus or tube nucleus anta karitivi. Another one is generative nucleus. Now the generative nucleus undergoes or completes its mitotic division to form two male gametes. Okay. Next ಏನಾಗುತ್ತೆ ನೋಡೋಣ. Step 7. Now the pollen tube, see here, the pollen tube starts moving. It secretes several enzymes. Those enzymes will degrade the tissues of stigma and style and starts growing and moving inside the style. ನೋಡಿ, ಸ್ಟೈಲ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗ್ತಾ ಇದೆ. And as such the pollen grains moves towards the ovule and finally inside the ovary, and finally it reaches the ovule. Pollen tube ಸ್ಟಿಗ್ಮಾದ ಸರ್ಫೇಸ್ನ ಡಿಗ್ರೇಡ್ ಮಾಡಿಕೊಂಡು ಟಿಶ್ಯೂಸ್, ಇಲ್ಲಿ ಪೋಲೆನ್ ಟ್ಯೂಬ್ ಎರಡು ಟೈಪ್ ಇರ್ತವೆ. ಕೆಲವೊಂದು ಸ್ಟೈಲ್ ಎರಡು ಟೈಪ್ ಇರುತ್ತೆ. ಹಾಲೋ ಸ್ಟೈಲ್ ಇರುತ್ತೆ, ಕೆಲವೊಂದರಲ್ಲಿ ಪ್ಯಾರೆಂಕೈಮಸ್ ಸೆಲ್ಸ್ ಇರುತ್ತೆ. ಆ ಪ್ಯಾರೆಂಕೈಮಸ್ ಸೆಲ್ಸ್ನೆಲ್ಲ ಪುಷ್ ಮಾಡಿಕೊಂಡು ಅದನ್ನ ಇಲ್ಲಾಂದರೆ ಡಿಗ್ರೇಡ್ ಮಾಡಿಕೊಂಡು ಪೋಲೆನ್ ಟ್ಯೂಬು ಓವರಿ ಒಳಗಡೆ ಮೂವ್ಮೆಂಟ್ ಆಗುತ್ತೆ. ಓವರಿ ಒಳಗಡೆ ಫೈನಲಿ ಒಂದು ಓವ್ಯೂಲ್ನ ಅದು ಮೀಟ್ ಮಾಡುತ್ತೆ. ಓಕೆ. ಸೊ ಇನ್ ಸ್ಟೆಪ್ 7, pollen tube starts growing and moving inside the style. ಇನ್ ಸ್ಟೈಲ್ ಬಂದಾಗ ಸ್ಟೈಲ್ ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಹಾಲೋ ಸ್ಟೈಲ್ ಇರುತ್ತೆ, ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಸಾಲಿಡ್ ಇರುತ್ತೆ. ಹಾಲೋ ಇದ್ದಾಗ ಅದು ಈಸಿಲಿ ಮೂವ್ಮೆಂಟ್ ಆಗುತ್ತೆ. ಸಾಲಿಡ್ ಇದ್ದಾಗ ಅಲ್ಲಿರುವಂಥ ಪ್ಯಾರೆಂಕೈಮಸ್ ಟಿಶ್ಯೂಸ್ನ ಎಲ್ಲ ಅದು ಡಿಗ್ರೇಡ್ ಮಾಡಿಕೊಂಡು ಅದನ್ನ ಪುಷ್ ಮಾಡಿಕೊಂಡು ಮೂವ್ಮೆಂಟ್ ಆಗುತ್ತೆ. ಓಕೆ. ದೆನ್ ಇನ್ಸೈಡ್ ದ ಸ್ಟೈಲ್ ಅಂಡ್ ಬ್ರ್ಯಾಕೆಟಲ್ಲಿ ಇರಲಿ, ಬರಿಬೇಕು ಅಂತ ಏನಿಲ್ಲ, ಗೊತ್ತಿರಲಿ. ಅಂಡ್ ಫೈನಲಿ ರೀಚಸ್ ದ ಓವ್ಯೂಲ್ present inside the ovary. ಫೈನಲಿ ಅದೇನು ಮಾಡುತ್ತೆ, ಓವರಿ ಹೊರಗಡೆ ಇರುವಂಥ ಓವ್ಯೂಲ್ನ ಮೀಟ್ ಮಾಡುತ್ತೆ. ಆ್ಯಂಡ್ ದಿಸ್ ಈಸ್ ಆಫ್ ಅಬೌಟ್ ಸ್ಟೆಪ್ 7. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸ್ಟೆಪ್ 8. ಸೊ ಈಗ ಸ್ಟೆಪ್ 8ಅಲ್ಲಿ ಏನಾಗುತ್ತೆ, ಈಗ ನೋಡಿ ಪೋಲೆನ್ ಟ್ಯೂಬು ಈಗ ಓವಿಲ್ನ ಮೀಟ್ ಆಯಿತು. ಓವಿಲ್ನ ಮೀಟ್ ಆದಮೇಲೆ ಓವಿಲ್ ಒಳಗಡೆ ಹೋಗ್ಬೇಕು. ಸೊ ಸ್ಟೆಪ್ 8ಅಲ್ಲಿ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ into the embryo sac of
ovule. So entry of pollen tube into the embryo sac, ಇಲ್ಲಿ ಇದೆ ನೋಡಿ embryo sac. ಈ embryo sac ಒಳಗಡೆ ಎಂಟ್ರಿ ಆಗಬೇಕು. ಯಾಕಂದರೆ ಎಂಬ್ರಿಯೋ ಸ್ಯಾಕಲ್ಲಿ ಏನಿರುತ್ತೆ, ಫೀಮೇಲ್ ಗ್ಯಾಮೆಟ್ಸ್ ಇರುತ್ತೆ. ದೆನ್ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ದ ಎಂಬ್ರಿಯೋ ಸ್ಯಾಕ್ ಆಫ್ ಓವ್ಯೂಲ್ ಆಗಬೇಕು ಅಂತಂದಾಗ ಇಲ್ಲಿ 3 ಟೈಪ್ಸ್ ಇದೆ. ಒಂದೇನಪ್ಪ ಅಂತ ಅಂದರೆ ಪೋರೋಗ್ಯಾಮಿ ಅಂತ ಕರೀತೀವಿ. ಪೋರೋಗ್ಯಾಮಿ ಮೀನ್ಸ್ ಇಟ್ ಈಸ್ ದ ಕಾಮನ್ ಟೈಪ್. ಎಂಟ್ರಿ ಆಫ್ pollen tube into embryo sac of ovule occurs by micropyle. Micropyle means the small opening present at the tip of the ovule where integument is absent ಅಂತ ಹೇಳಿ. ಸೊ ಸ್ಮಾಲ್ ಓಪನಿಂಗ್ ಇಂದ ಪೋಲನ್ ಟ್ಯೂಬ್ ಎಂಟ್ರಿ ಆಯಿತು ಅಂತಂದರೆ ಎಂಬ್ರಿಯೋ ಸ್ಯಾಕ್ ಒಳಗಡೆ, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಪೋರೋಗ್ಯಾಮಿ ಅಂಡ್ ಇಟ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಪೋಲನ್ ಎಂಟ್ರಿ ಇನ್ ದ ಆಂಜಿಯೋಸ್ಪರ್ಮ್. ದೆನ್ ಬಿ ಏನಪ್ಪ ಅಂತಂದರೆ ಚೆಲಾಜೋಗ್ಯಾಮಿ ಅಂತ ಕರಿತೀವಿ. ಚೆಲಾಜೋಗ್ಯಾಮಿ ಅಂತಂದರೆ ಇಯರ್ ಸೇಮ್ ಸೆಂಟೆನ್ಸ್, ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ಎಂಬ್ರಿಯೋ ಸ್ಯಾಕ್ ಆಫ್ ಓವ್ಯೂಲ್ ಅಕರ್ಸ್ ಬೈ ಚೆಲಾಜಲ್ ಎಂಡ್. ಸೊ ಅದು ಚೆಲಾಜಲ್ ಎಂಡ್, ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಚೆಲಾಜಲ್ ಎಂಡ್. ಸಪೋಸ್ ಈ ಚೆಲಾಜಲ್ ಎಂಡಿಂದ ಎಂಟ್ರಿ ಆಯಿತು ಅಂತ ಅಂದರೆ ದಟ್ ಈಸ್ ಚೆಲಾಜೋಗ್ಯಾಮಿ. ಅದು ಕೆಲವೊಂದು ಪ್ಲ್ಯಾಂಟ್ಸಲ್ಲಿ. ದೆನ್ ಅದೇ ರೀತಿ ಥರ್ಡ್ ಟೈಪ್ mesogymy. Mesogymy means here entry of pollen tube occurs through integuments. Same irutte, occurs through integuments. ಇಂಟೆಗ್ಯುಮೆಂಟ್ಸ್ ಇರುತ್ತಲ್ಲ, ಕೋಟಿಂಗ್, ಓವಿಲ್ ಕೋಟಿಂಗ್, ಅದರಿಂದ ಎಂಟ್ರಿ ಆಯಿತು ಅಂತ ಅಂದರೆ ಅದನ್ನೇನಂತ ಕರಿತೀವಿ, ಮೀಸೋಗ್ಯಾಮಿ ಅಂತ ಕರಿತೀವಿ. ಪೋರೋಗ್ಯಾಮಿ ಥ್ರೂ ಮೈಕ್ರೋಪೈಲ್, ಚೆಲಾಜೋಗ್ಯಾಮಿ ಥ್ರೂ ಚೆಲಾಜಾ, ಮೀಸೋಗ್ಯಾಮಿ ಥ್ರೂ ಇಂಟೆಗ್ಯುಮೆಂಟ್ಸ್, ರೈಟ್. ಸೊ ಇದರಲ್ಲಿ ಮೋಸ್ಟ್ ಕಾಮನ್ ಟೈಪ್ ಯಾವುದಪ್ಪ ಅಂತಂದರೆ ಪೋರೋಗ್ಯಾಮಿ. ಓಕೆ, ಸೊ ಇಲ್ಲಿ ಸ್ಟೆಪ್ 8ಅಲ್ಲಿ ಏನಾಗುತ್ತೆ, ಪೋಲನ್ ಟ್ಯೂಬು ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟ್ರಿ ಆಗುತ್ತೆ. ಯಾವ ರೀತಿ ಎಂಟ್ರಿ ಆಗುತ್ತೆ, ಮೈಕ್ರೋಪೈಲಿಂದ ಹೋಯಿತು ಅಂದರೆ ಪೋರೋಗ್ಯಾಮಿ, ಚೆಲಾಜಲಿಂದ ಹೋಯಿತು ಅಂದರೆ ಚೆಲಾಜೋಗ್ಯಾಮಿ, ಇಂಟೆಗ್ಯುಮೆಂಟ್ಸ್ ಕಡೆಯಿಂದ ಎಂಟ್ರಿ ಆಯಿತು ಅಂತಂದರೆ ಮೀಸೋಗ್ಯಾಮಿ ಅಂತ ಕರಿತೀವಿ. ಇಲ್ಲಿ ಮೋಸ್ಟ್ ಕಾಮನ್ನ ನಾವು ತಗೋಬೇಕು, ಪೋರೋಗ್ಯಾಮಿನ ತಗೋಣ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ 3 ಟೈಪ್ಸ್ ಆಫ್ ಎಂಟ್ರಿ ಆಫ್ ಪೋಲನ್ ಗ್ರೇನ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್. ಸ್ಟೆಪ್ 9, ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇದು, ಬಟ್ ವೆರಿ ಈಸಿ ಇದೆ ಅರ್ಥ ಮಾಡಿಕೊಂಡ್ರೆ. ಓಕೆ, ಸ್ಟೆಪ್ 9ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಈಗ ನೋಡಿ ಇಲ್ಲಿ ಪೋಲನ್ ಟ್ಯೂಬ್ ಇದು ಏನು ಅಂತಂದರೆ ಎಂಬ್ರಿಯೋ ಸ್ಯಾಕ್, ಇದು ಮೈಕ್ರೋಪೈಲಾರ್ ರೀಜನ್. ನಾವು ಇಟ್ ಎಂಟರ್ಸ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್ ಥ್ರೂ ಮೈಕ್ರೋಪೈಲಾರ್ ರೀಜನ್ ಅಂತ ನಾವು ತಗೊಂಡ್ರೆ, ಇದು ತಗೊಂಡಾಗ ಅಂದರೆ ಪೋರೋಗ್ಯಾಮಿನೇ ತಗೋಬೇಕು, ಕಾಮನ್ ಟೈಪ್. ಓಕೆ, ಇದು ಏನಿದು ಮೈಕ್ರೋಫೈಲ್ ಎಂಡ್ ಅಂತ ಅಂದ್ಕೊಳ್ಳೋಣ. ಇದು ಪೋಲನ್ ಟ್ಯೂಬ್, ದಿಸ್ ಈಸ್ ಪೋಲನ್ ಟ್ಯೂಬ್. ಓಕೆ, ಅಲ್ಲಿ ಎಂಟ್ರಿ ಆದಾಗ ಈಗ ಏನಾಗುತ್ತೆ ನೋಡಿ, ವೆನ್ ಪೋಲನ್ ಟ್ಯೂಬ್ ಎಂಟರ್ಸ್ the embryo
sac through ಮೈಕ್ರೋಫೈಲ್. ಅದು ನೋಡಿ ಎಲ್ಲಿಂದ ಬಂದರೂ ಲಾಸ್ಟಿಗೆ ಅದು ಎಂಬ್ರಿಯೋ ಸ್ಯಾಕ್ನ ಸೈನರ್ಜಿಡ್ಸ್ ಹತ್ರನೇ ಬರಬೇಕು. ಓಕೆ, ಥ್ರೂ ಮೈಕ್ರೋಫೈಲ್ ಇಟ್ ಅಂದರೆ ಪೋಲನ್ ಟ್ಯೂಬ್ ಈಸ್ ಎಂಟ್ರಿ, pollen tube entry is guided by filiform apparatus. ಸೊ ಈಗ ಪೋಲನ್ ಟ್ಯೂಬ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಫಸ್ಟ್ ಅದಕ್ಕೆ ಬರುವಂಥದ್ದು ದ ಅಪಂಡೇಜಸ್ ಇರುತ್ತೆ. ಯಾವುದರಲ್ಲಿ? ಸೈನರ್ಜಿಡ್ಸಲ್ಲಿ ಫಿಲಿಫಾರಮ್ ಅಪಂಡೇಜಸ್ ಇರುತ್ತೆ. ದಿಸ್ ಫಿಲಿಫಾರಮ್ ಅಪಂಡೇಜಸ್ ಗೈಡ್ ದ ಪೋಲನ್ ಟ್ಯೂಬ್ ಇನ್ ಟು ದ ಸೈನರ್ಜಿಡ್ಸ್. ಸೊ ಗೈಡ್ ದ entry is guided by filiform apparatus of synergids. Thus pollen tube enters into, this is very important, into one of cytoplasm of synergids. ನೋಡಿ ಇಲ್ಲಿ ಪೋಲನ್ ಟ್ಯೂಬು ಎಂಬ್ರಿಯೋ ಸ್ಯಾಕ್ ಒಳಗೆ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಫಿಲಿಫಾರಮ್ ಆಪರೇಟಸ್ ಎರಡು ಇರ್ತವೆ. ಸಿನರ್ಜಿಡ್ಸಲ್ಲಿ ಎರಡು ಸಿನರ್ಜಿಡ್ಸ್ ಇರುತ್ತೆ. ಒಂದು ಸಿನರ್ಜಿಡ್ಸಿಂದ ಫಿಲಿಫಾರಮ್ ಆಪರೇಟಸ್ಸು ಅದನ್ನ ಕರೆಕ್ಟಾಗಿ ಒಂದು ಸಿನರ್ಜಿಡ್ಸ್ನ ಸೈಟೋಪ್ಲಾಸ್ಮಾ ಒಳಗಡೆ ಎಂಟ್ರಿ ಆಗೋಕ್ಕೆ ಪೋಲನ್ ಟ್ಯೂಬ್ನ ಗೈಡ್ ಮಾಡುತ್ತೆ. ಈಗ ಪೋಲನ್ ಟ್ಯೂಬ್ ಏನಾಗುತ್ತೆ ಅಂತ ಅಂದರೆ ಕರೆಕ್ಟಾಗಿ ಆ ಸೈಟೋಪ್ಲಾಸ್ಮಾ ಈ ಸಿನರ್ಜಿಡ್ಸು ಆಲ್ರೆಡಿ ಅದು ಡಿಸ್ಇಂಟಿಗ್ರೇಟ್ ಆಗೋದು ಬರ್ತಾ ಇರುತ್ತೆ. ಸೊ ಡಿಸ್ಇಂಟಿಗ್ರೇಟಿಂಗ್ ಸಿನರ್ಜಿಡ್ಸ್ನ ಸೈಟೋಪ್ಲಾಸ್ಮಾ ಒಳಗಡೆ ಎಂಟ್ರಿ ಆಗುತ್ತೆ, ಅದು ಪೋಲನ್ ಟ್ಯೂಬ್. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. After fully growth of pollen tube, after fully growth of pollen tube ಅಂತಂದರೆ ಸ್ಟಿಗ್ಮಾದಿಂದ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟ್ರಿ ಆಗೋದನ್ನು ನಾವು ಫುಲ್ಲಿ ಗ್ರೋತ್ ಅಂತ ಕರಿತೀವಿ. ಫುಲ್ಲಿ ಗ್ರೋತ್ ಆಫ್ ಪೋಲನ್ ಟ್ಯೂಬ್, ದ ಟ್ಯೂಬ್ nucleus or nuclei disintegrate. ಸೊ ಟ್ಯೂಬ್ ನ್ಯೂಕ್ಲಿಯೈದು ಫಂಕ್ಷನ್ ಏನಪ್ಪ ಅಂತಂದರೆ ಪೋಲನ್ ಟ್ಯೂಬ್ನ ಗ್ರೋತ್ ಮಾಡ್ಕೊತಾ ಹೋಗೋದು. ಫುಲ್ಲಿ ಗ್ರೋತ್ ಆದಮೇಲೆ ಟ್ಯೂಬ್ ನ್ಯೂಕ್ಲಿಯಸ್ ಡಿಸ್ಇಂಟಿಗ್ರೇಟ್ ಆಗುತ್ತೆ. ದೆನ್ ದ ಟಿಪ್ ಆಫ್ pollen tube also disintegrate. ನೋಡಿ, ಟಿಪ್ ಆಫ್ ಪೋಲನ್ ಟ್ಯೂಬ್ ಕೂಡ ಏನಾಗಿದೆ, ಇಲ್ಲಿ ಡಿಸ್ಇಂಟಿಗ್ರೇಟ್ ಆಗಿದೆ ಟು ಫಾರ್ಮ್ ಎ ಸ್ಮಾಲ್ ಪೋರ್ ಥ್ರೂ ವಿಚ್ it will release us two male gametes into the tip of the pollen tube, also disintegrate. Finally, important. Now the pollen tube releases two male gametes
into the cytoplasma of one of synergids. Very important. Cytoplasma of one of synergids. ಇಲ್ಲಿ ನಮಗೆ ಕಾಂಪಿಟೇಟಿವ್ ಕ್ವಶನ್ಸ್ ಬರ್ತಾ ಇರುತ್ತೆ. ನಾವು ಎರಡೂ ಸಿನರ್ಜಿಡ್ಸ್ನ ಸೈಟೋಪ್ಲಾಸ್ಮಾ ಒಳಗಡೆ ರಿಲೀಸ್ ಮಾಡುತ್ತೆ ಅಂತ ಅಂದ್ಕೊಳ್ತೀವಿ. ಎರಡರದಲ್ಲ, ಒಂದು. ಸೊ ಅದು ಆ್ಯಕ್ಚುಲಿ ಡಿಸಿಂಟಿಗ್ರೇಟ್, ಪೋಲನ್ ಟ್ಯೂಬ್ ಎಂಟ್ರಿ ಆಗ್ತೀವಿ, ಅದು ಕೂಡ ಡಿಸಿಂಟಿಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದರೆ ಸೆಲ್ ವಾಲ್, ಸೈಟೋಪ್ಲಾಸ್ಮಾ ಮಾತ್ರ ಉಳ್ಕೊಂಡಿರುತ್ತೆ. ಆ ಸೈಟೋಪ್ಲಾಸ್ಮಾ ಒಳಗಡೆ ಮೇಲ್ ಗ್ಯಾಮೆಟ್ಸ್ನ ರಿಲೀಸ್ ಮಾಡುತ್ತೆ. ಆ ಸೈಟೋಪ್ಲಾಸ್ಮಾದಲ್ಲಿ ಮೇಲ್ ಗ್ಯಾಮೆಟ್ಸ್ ಏನಾಗುತ್ತೆ, ಸ್ವಿಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಸೆನರ್ಜಿಡ್ಸ್ ನ್ಯೂಕ್ಲಿಯೈ ಕೂಡ ಡಿಸಿಂಟಿಗ್ರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಆಫ್ಟರ್ ಫುಲ್ಲಿ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಪೂರ್ತಿ ಗ್ರೋತ್ ಆದಾಗ ಏನಾಯಿತು, ಟ್ಯೂಬ್ ನ್ಯೂಕ್ಲಿಯಸ್ ಡಿಸಿಂಟಿಗ್ರೇಷನ್ ಆಯಿತು, ಪೋಲನ್ ಟ್ಯೂಬ್ ಡಿಸಿಂಟಿಗ್ರೇಷನ್ ಆಯಿತು. ದೆನ್ ಆ ಪೋಲನ್ ಟ್ಯೂಬ್ ಒನ್ ಆಫ್ ದ ಸೈನರ್ಜಿಡ್ಸ್ನ ಸೈಟೋಪ್ಲಾಸ್ಮಾ ಒಳಗಡೆ 2 ಮೇಲ್ ಗ್ಯಾಮೆಟ್ಸ್ನ ರಿಲೀಸ್ ಮಾಡ್ತು. ಓಕೆ, ಸೊ ದಿಸ್ ಈಸ್ ದ ಪ್ರೋಸೆಸ್ ಆಫ್ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಇಷ್ಟು 5 ಮಾರ್ಕ್ಸ್ ಕ್ವಶನ್ನು. 2 ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ಇದನ್ನು ಬರೀಬೇಕು. ದೆನ್ ಇಷ್ಟು ಡಿಸ್ಕ್ರಿಪ್ಷನ್ನ ಬರಬೇಕು. ಡಿಸ್ಕ್ರಿಪ್ಷನ್ ತುಂಬ ಲೆಂತಿ ಆಗಿದೆ. ಓಕೆ, ಒಂದು ಸತಿ ಬ್ರೀಫಾಗಿ ನಾನು ಹೇಳ್ತೀನಿ. ಸೊ ಏನು ಪಾಲಿನೇಷನ್ ಆಗಿದೆ, ಇಟ್ ಈಸ್ ನಾಟ್ ಗ್ಯಾರಂಟೀಡ್. ಅಲ್ಲಿ 2 ಟೈಪ್ ಇದೆ ನೋಡಿ, ಸ್ಟೆಪ್ಸ್ 10 ಇದೆ. ಓಕೆ, ಫಸ್ಟ್ ಸ್ಟೆಪ್ಸಲ್ಲಿ ಏನಂತ ಕರಿತೀವಿ, ನಾಟ್ ಗ್ಯಾರಂಟೀಡ್ ಪೋಲನ್ ಗ್ರೇನ್ಸ್. ನಾಟ್ ಗ್ಯಾರಂಟೀಡ್ ಅಂತ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಆಫ್ ಅದರ್ ಸ್ಪೀಸೀಸ್ ಆ್ಯಂಡ್ ಸೆಲ್ಫ್ ಇನ್ಕಾಂಪ್ಯಾಕ್ಟಿಬಿಲಿಟಿ ಇರುವಂಥ ಪೋಲನ್ ಗ್ರೇನ್ಸ್. ಇನ್ನೊಂದೇನಪ್ಪ ಅಂತಂದರೆ ಗ್ಯಾರಂಟೀಡ್ ಟೈಪು. ಗ್ಯಾರಂಟೀಡ್ ಟೈಪ್ ಅಂತಂದರೆ ಸೇಮ್ ಸ್ಪೀಸೀಸಿಂದು ಬೇರೆ ಪ್ಲ್ಯಾಂಟಿಂದು ಪೋಲನ್ ಗ್ರೇನ್ಸ್. ದೆನ್ ದಟ್ ಪೋಲನ್ ಗ್ರೇನ್ಸ್ ಬಂದು ಸ್ಟಿಗ್ಮಾ ಮೇಲೆ ಕುತ್ಕೊಂಡಾಗ ಅಲ್ಲಿ ಕೆಮಿಕಲ್ ಇಂಟ್ರಾಕ್ಷನ್ ಆಗುತ್ತೆ. ಸ್ಟಿಗ್ಮಾ ವಿಲ್ ಸೆಕ್ರೆಟ್ ಸಮ್ ಕೆಮಿಕಲ್ ಸಬ್ಸ್ಟೆನ್ಸಸ್, ಇಟ್ ವಿಲ್ ಮ್ಯಾಚ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್. ದೆನ್ ಕಾಂಪ್ಯಾಕ್ಟಬಲ್ ಪೋಲನ್ ಗ್ರೇನ್ಸ್ನ ಏನು ಮಾಡುತ್ತೆ, ಆ ಕಾಂಪ್ಯಾಕ್ಟಬಲ್ ಆಗಿರುವಂಥ ಪೋಲನ್ ಗ್ರೇನ್ಸ್ಗೆ ಶುಗರ್ ಸಬ್ಸ್ಟೆನ್ಸಸ್ನ ರಿಲೀಸ್ ಮಾಡುತ್ತೆ. ಶುಗರ್ ಸಬ್ಸ್ಟೆನ್ಸಸ್ನ ಯುಟಿಲೈಸ್ ಮಾಡಿಕೊಂಡು ಇಂಟೈನ್ ಜರ್ಮ್ ಪೋರಿಂದ ಹೊರಗಡೆ ಬರುತ್ತೆ ಆ್ಯಸ್ ಎ ಪೋಲನ್ ಟ್ಯೂಬ್. And to that pollen tube, all the components present inside the intine moves into the pollen tube. It carries one tube nuclei and one vegetative tube or vegetative nuclei and one generative nuclei. That generative nuclei undergoes mitotic division to form 2 male gametes. Then the pollen tube start penetrating deep into the stigma and style. So and finally reaches the ovule and enters in through micropylar end and reaches the embryo sac. After fully growth of the pollen tube, the tube nuclei or vegetative nuclei undergoes disintegration. Pollen tube tip also undergoes disintegration. Then that pollen releases 2 male gametes into the cytoplasm of one of the synergids. Okay, so this event is called as pollen pistil interaction. ಅದು ಸ್ಟೆಪ್ ಬೈ ಸ್ಟೆಪ್ ಇದೆ, ವೆರಿ ಈಸಿ ಇದೆ. ಅರ್ಥ ಆಯ್ತಾ? ಸೊ ನಾವಲ್ಲಿ ಮಾನೋಸಿಂಫೋನಸ್, ಪಾಲಿಸಿಂಫೋನಸ್ ಟೈಪ್ನ ಕಾಂಪಿಟೇಟಿವ್ ತಗೋಬೇಕು. ಪೋರೋಗ್ಯಾಮಿ, ಚಲಜೋಗ್ಯಾಮಿ, ಮೀಸೋಗ್ಯಾಮಿನ ಕಾಂಪಿಟೇಟಿವ್ ತಗೋಬೇಕು. ಮತ್ತು ಅದನ್ನು ಕಾಂಪಿಟೇಟಿವ್ ಮಾತ್ರ, ಥಿಯರಿಗೆ ಬರೀ ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನೆಲ್ಲ ಕಾನ್ಸೆಪ್ಟನ್ನು ಥಿಯರಿ ಮತ್ತು ಕಾಂಪಿಟೇಟಿವ್ ಎರಡೂ ಕೂಡ ತಗೋಬೇಕು. ಈ ಡಯಾಗ್ರಾಮ್ನ ಬರ್ಕೊಳ್ಳಿ. ಸೊ ಸ್ಟೆಪ್ಸ್ನ ಬರ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅದನ್ನ ನೀಟಾಗಿ ಬರ್ಕೊಳ್ಳಿ. ಸೊ ಇಟ್ ಮೇಕ್ ಎ ಗುಡ್ ನೋಟ್ಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಡಬಲ್ ಫರ್ಟಿಲೇಷನ್ನ ಡಿಸ್ಕಷನ್ ಮಾಡೋದು. ದಟ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ಫರ್ಟಿಲೇಷನ್ ಇನ್ ಆಂಜಿಯೋಸ್ಪರ್ಮ್. ಓಕೆ, ಥ್ಯಾಂಕ್ ಯು.